ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 7 ಜ್ಞಾನ ವಿಜ್ಞಾನ ಯೋಗ. ಇದರಿಂದ ಇವತ್ತು 13ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 13. ತ್ರಿಭಿರ್ ಗುಣಮಯೈರ್ ಭಾವೈಃ ಯೇಭಿಃ ಸರ್ವಮಿದಂ ಜಗತ್ ಮೋಹಿತಂ ನಾಭಿಜಾನಾತಿ ಮಾಮೇಭ್ಯ ಪರಮವ್ಯಯಂ. ಅನುವಾದ: ಗುಣಗಳ ಕಾರ್ಯರೂಪವಾದ ಸಾತ್ವಿಕ, ರಾಜಸ ಮತ್ತು ತಾಮಸಗಳೆಂಬ ಈ 3 ಪ್ರಕಾರದ ಭಾವಗಳಿಂದ ಈ ಎಲ್ಲ ಜಗತ್ತಿನ ಪ್ರಾಣಿ ಸಮುದಾಯವು ಮೋಹಿತವಾಗುತ್ತಿದೆ. ಆದ ಕಾರಣ ಈ 3 ಗುಣಗಳಿಂದ ಅತೀತನಾದ ಅವಿನಾಶಿಯಾದ ನನ್ನನ್ನು ತಿಳಿಯುವುದಿಲ್ಲ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ನೋಡಿ, ಇಲ್ಲಿ ಭಗವಂತ ಇಡೀ ಜಗತ್ತೇ ನನ್ನ ಸ್ವರೂಪ ಮತ್ತೆ ನನ್ನಿಂದಾನೇ ವ್ಯಾಪ್ತವಾಗಿದೆ ಅಂತ ಹೇಳ್ದ. ಈ ರೀತಿ ಎಲ್ಲ ಕಡೆನೂ ಕೂಡ ಪರಿಪೂರ್ಣ ಮತ್ತೆ ಅತ್ಯಂತ ಸಮೀಪವಾಗಿದ್ರು. ನೋಡಿ, ಎಲ್ಲ ಕಡೆನೂ ಇದ್ದಾನೆ ಅಂತಂದ್ಮೇಲೆ ನಮ್ಮ ಹತ್ರನೂ ಇರ್ತಾನೆ ಅಂತಾನೆ ಅರ್ಥ ಅಲ್ವಾ? ಆದ್ರೂ ಕೂಡ ಜನರು ಭಗವಂತನನ್ನ ಯಾಕೆ ಗುರುತಿಸೋದಿಲ್ಲ ಅನ್ನುವಂಥ ಜಿಜ್ಞಾಸೆ ಇಲ್ಲಿ ನಮಗೆ ಬರುತ್ತೆ ಅಲ್ವಾ? ಈಗ ಎಲ್ಲಾ ಕಡೆ ಅವನೇ ಇರೋದು, ಎಲ್ಲವೂ ಅವನೇ, ಎಲ್ಲ ನನ್ನ ಸ್ವರೂಪನೇ ಅಂತ ಹೇಳಿದಾನೆ. ನಾನೇ ಎಲ್ಲ ಕಡೆ ವ್ಯಾಪ್ತವಾಗಿದ್ದೀನಿ, ನನ್ನಿಂದಾನೇ ವ್ಯಾಪ್ತವಾಗಿದೆ ಅಂತೆಲ್ಲ ಹೇಳಿದಾನೆ. ಅವನು ಎಲ್ಲ ಕಡೆ ಪರಿಪೂರ್ಣವಾಗಿರಬೇಕಾದ್ರೆ ಅತ್ಯಂತ ನಮಗೆ ಸಮೀಪವಾಗೂ ಇದ್ರೂ ಕೂಡ ಜನರು ಯಾಕೆ ಭಗವಂತನನ್ನ ಗುರುತಿಸೋದಿಲ್ಲ ಅನ್ನುವಂಥ ಪ್ರಶ್ನೆ ನಮಗೆ ಬರಬಹುದು. ಅದರ ಬಗ್ಗೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಈಗ ಗುಣಗಳ ಕಾರ್ಯರೂಪವಾದಂತಹ ಸಾತ್ವಿಕ ಗುಣ, ರಾಜಸಿಕ ಗುಣ ಮತ್ತೆ ತಾಮಸ ಅನ್ನುವಂಥ 3 ರೀತಿಯ ಭಾವನೆಗಳಿಂದ ಈ ಎಲ್ಲ ಜಗತ್ತು ಕೂಡ ಮೋಹಿತವಾಗ್ತಾ ಇದೆ. ಅಂದ್ರೆ ಏನು? ಈ 3 ಗುಣಗಳ ಪ್ರಭಾವಕ್ಕೆ ಒಳಗಾಗ್ತಾ ಇದೀವಿ ನಾವೆಲ್ಲರೂ ಕೂಡ. ಅದರಿಂದ ಏನಾಗುತ್ತೆ? 3 ಗುಣಗಳಿಂದ ಅತೀತನಾಗಿರುವಂಥವನು, 3 ಗುಣಗಳನ್ನ ಮೀರಿರುವಂಥವನು ಅಂಥ ಭಗವಂತ, ಅವಿನಾಶಿಯಾದ ಅಂಥ ನನ್ನನ್ನ, ಅಂದ್ರೆ ಅವಿನಾಶಿಯಾದ ನನ್ನನ್ನ ತಿಳ್ಕೊಳ್ಳೋದಿಲ್ಲ. ಯಾರು 3 ಗುಣಗಳಿಗೆ ಒಳಗಾಗಿರ್ತಾರೋ, ಮಾಯೆಗೆ ಒಳಗಾಗಿರ್ತಾರೋ ಅಂತ ಅರ್ಥ. ಆ ಮಾಯೆಯಿಂದ ಹೊರಗಡೆ ಬಂದ್ರೇನೆ ಭಗವಂತನನ್ನ ನಾವು ತಿಳ್ಕೊಳ್ಳೋದಕ್ಕಾಗೋದು, ಅವನು ನೋಡೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕಾಗೋದು. ಯಾವಾಗವರೆಗೂ ನಾವು 3 ಗುಣಗಳ ಮಾಯೆಗೆ ಸಿಕ್ಕಾಕೊಂಡು ಅದ್ರ ಒಳಗಡೆನೇ ಇರ್ತೀವೋ ಅಲ್ಲಿವರೆಗೂ ನಾವು ಭಗವಂತನನ್ನ ನೋಡೋದಕ್ಕಾಗಲ್ಲ. ಈಗ ನಮಗೆ ಗೊತ್ತಾಯ್ತಾ? ಎಲ್ಲಾ ಕಡೆ ಅವನು ಇದ್ರೂ, ನಮ್ಮ ಹತ್ರನೂ ಇದ್ರೂ ನಾವ್ ಯಾಕೆ ನೋಡೋಕ್ಕಾಗ್ತಾ ಇಲ್ಲ ಅಂತಂದ್ರೆ ನಾವು 3 ಗುಣಗಳಿಂದ ಮೋಹಿತವಾಗಿದ್ದೀವಿ. ಅಂದ್ರೆ ಏನು? ಆ ಭಾವನೆಗಳಿಗೆ ಒಳಗಾಗಿದ್ದೀವಿ. ಯಾವಾಗ ನಾವು ಆ ಮೋಹವನ್ನ ತಡೆದು, ಯಾವಾಗ ನಾವು 3 ಗುಣಗಳನ್ನ ಮೀರ್ತೀವೋ, ಅದಕ್ಕೆ ನೋಡಿ ಶುದ್ಧ ಸತ್ವಕ್ಕೆ ಬರಬೇಕು ಅಂತ ಹೇಳ್ತಾರೆ. ಸತ್ವಗುಣ ಕೂಡ ನಮ್ಮನ್ನ ಬಂಧಿಸುತ್ತೆ, ಅದರಿಂದ ಹೊರಗಡೆ ಬರಬೇಕು. ಶುದ್ಧ ಸತ್ವಕ್ಕೆ ಬಂದಾಗ ಮಾತ್ರ ನಾವು ಭಗವಂತನ ಮತ್ತೆ ಆಧ್ಯಾತ್ಮಿಕ ವಿಚಾರಗಳನ್ನ ಅದು ಹೇಗಿದೆಯೋ ಹಾಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗೋದು. ಈಗ ಪ್ರಶ್ನೆ ಏನು ಅಂತ ನೋಡೋಣ. ಗುಣಗಳ ಕಾರ್ಯರೂಪಿ ಈ 3 ಪ್ರಕಾರದ ಭಾವಗಳಿಂದ ಈ ಎಲ್ಲ ಜಗತ್ತು ಮೋಹಿತವಾಗುತ್ತಿದೆ ಅಂತ ಹೇಳಿದಾರಲ್ಲ, ಇದಕ್ಕೆ ಅರ್ಥ ಏನು ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ, ಹಿಂದಿನ ಶ್ಲೋಕದಲ್ಲಿ ವರ್ಣನೆ ಮಾಡಿದಾರಲ್ಲ, 3 ರೀತಿಯ ಭಾವಗಳಿಂದ ಜಗತ್ತು ಮೋಹಿತವಾಗುವ ಮಾತನ್ನ ಹೇಳಿದ್ದಾರೆ. ಅಂದ್ರೆ 3 ಗುಣಗಳಿದೆಯಲ್ಲ, ಅದರಿಂದ ಜಗತ್ತು ಮೋಹಿತವಾಗುತ್ತೆ ಅಂತ ಅಂದ್ಬಿಟ್ಟು. ಅವೆಲ್ಲ ಭಾವಗಳು ಕೂಡ 3 ಗುಣಗಳ ಅನುಸಾರ 3 ಭಾಗಗಳಲ್ಲಿ ವಿಭಕ್ತವಾಗಿದೆ. ಅಂದ್ರೆ ಅದನ್ನ 3ರಾಗಿ ಡಿವೈಡ್ ಮಾಡಿದ್ದಾರೆ. ಮತ್ತೆ ಗುಣಗಳ ವಿಕಾರ ಕೂಡ ಆಗಿದೆ ಅಂತ ತ್ರಿಭಿಹಿ ಮತ್ತೆ ಗುಣಮಯ್ಯೆ ಅನ್ನುವಂಥ ವಿಶೇಷಣಗಳಿಂದ ಇದನ್ನ ಹೇಳಿರುವಂಥದ್ದು. ಅಂದ್ರೆ ಏನು? ಅದು 3 ರೀತಿಯಲ್ಲಿ ಡಿವೈಡ್ ಆಗಿದೆ ಅಂತ ಹೇಳೋದಕ್ಕೋಸ್ಕರ ಈ ಶಬ್ದಗಳನ್ನ ಉಪಯೋಗ ಮಾಡಿದ್ದಾರೆ. ಅದೇ ರೀತಿ ಜಗತ್ತನ್ನುವಂಥ ಶಬ್ದದಿಂದ ಇಡೀ ಸಜೀವ ಪ್ರಾಣಿಗಳನ್ನು ಲಕ್ಷ್ಯವಾಗಿಟ್ಕೊಂಡು ಹೇಳಿರುವಂಥದ್ದು. ಯಾಕೆಂದ್ರೆ ನಿರ್ಜೀವ ಪದಾರ್ಥಗಳು ಮೋಹಗೊಳ್ಳುತ್ತೆ ಅಂತ ಹೇಳೋದಕ್ಕೆ ಆಗೋದೇ ಇಲ್ಲ ಅಲ್ವಾ? ನಿರ್ಜೀವ ಪದಾರ್ಥಗಳಿಗೆ ಏನಾದ್ರೂ ಮೋಹ, ಮಾಯೆ ಇದೆಲ್ಲ ಇದೆಯಾ? ಇಲ್ಲ. ಅದಕ್ಕೋಸ್ಕರ ಇಲ್ಲಿ ಇಡೀ ಸಜೀವ ಪ್ರಾಣಿಗಳನ್ನ ಲಕ್ಷ್ಯವಾಗಿಟ್ಕೊಂಡು ಇಲ್ಲಿ ಜಗತ್ತನ್ನುವಂಥ ಪದವನ್ನ ಪ್ರಯೋಗ ಮಾಡಿರೋದು. ಅದಕ್ಕೋಸ್ಕರ ಭಗವಂತನ ಮಾತಿನ ಅಭಿಪ್ರಾಯ ಏನಪ್ಪಾ ಅಂತಂದ್ರೆ, ಇಲ್ಲಿ ಜಗತ್ತಿನ ಸಮಸ್ತ ದೇಹಾಭಿಮಾನಿ ಪ್ರಾಣಿ ಅಂದ್ರೆ ಅದರಲ್ಲಿ ಮನುಷ್ಯರು ಸೇರ್ಕೊಳ್ತಾರೆ. ಅವರು ತಮ್ಮ ತಮ್ಮ ಸ್ವಭಾವ, ಪ್ರಕೃತಿ ಮತ್ತೆ ವಿಚಾರಕ್ಕನುಸಾರವಾಗಿ ಅನಿತ್ಯ ಮತ್ತೆ ದುಃಖಪೂರ್ಣವಾದ ಈ ತ್ರಿಗುಣಮಯ ಭಾವಗಳನ್ನೇ
ನಿತ್ಯ ಅಂತ ತಿಳ್ಕೊಳ್ತಾರೆ. ಅದು ಅನಿತ್ಯ ಆದ್ರೂ ಕೂಡ ನಿತ್ಯ ಅಂತ ತಿಳ್ಕೊಳ್ತಾರೆ. ದುಃಖವಾಗಿರೋದನ್ನ ಸುಖ ಅಂತ ತಿಳ್ಕೊಳ್ತಾರೆ. ಮತ್ತೆ ಸುಖಕ್ಕೆ ಕಾರಣ ಅಂತ ತಿಳ್ಕೊಂಡು, ಅದರಲ್ಲೇ ಅವರು ಕಲ್ಪನೆಗಳನ್ನ ಮಾಡ್ಕೊಂಡು, ಆ ಕಲ್ಪನೆಯಲ್ಲಿರುವಂತ ರಮಣೀಯತೆ ಮತ್ತೆ ಸುಖವನ್ನ ಕೇವಲ ಮೇಲಿಂದ ಮೇಲೆ ಕಾಣುವಂತ ಹೊಳಪು ಆಕರ್ಷಣೆಯಿಂದ ಜೀವನದ ಪರಮ ಲಕ್ಷ್ಯ ಏನು ಅನ್ನೋದನ್ನೇ ಅವರು ಮರ್ತೋಗಿ, ನನ್ನ ಅಂದ್ರೆ ಇಲ್ಲಿ ಭಗವಂತನ ಗುಣ, ಪ್ರಭಾವ, ತತ್ವ, ಸ್ವರೂಪ ಮತ್ತೆ ರಹಸ್ಯದ ಚಿಂತನೆ ಮತ್ತೆ ಜ್ಞಾನದಿಂದ ವಿಮುಖರಾಗಿ ವಿಪರೀತ ಭಾವನೆ ಮತ್ತೆ ಅನಾದರ ಮಾಡಿ, ಅಂದ್ರೆ ನನ್ನನ್ನು ಅವರು ರೆಸ್ಪೆಕ್ಟ್ ಕೂಡ ಮಾಡೋದಿಲ್ಲ, ನನ್ನಲ್ಲಿ ಅಶ್ರದ್ಧೆಯನ್ನ ಇಡ್ತಾರೆ. ಈಗ ಯಾವುದು ನಿತ್ಯವೋ ಅದನ್ನ ಬಿಟ್ಬಿಟ್ಟು, ಯಾವುದು ಅನಿತ್ಯವೋ, ಯಾವುದು ಸುಖನೋ ಅದನ್ನ ಬಿಟ್ಬಿಟ್ಟು, ಯಾವುದು ದುಃಖವೋ ಆ ಕಡೆಗೆ ಇವರು ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದಾರೆ. ಯಾಕೆ ಇಲ್ಲಿ ಮರ್ತ್ ಹೋಗಿದ್ದಾರೆ ನಮ್ಮ ಜೀವನದ ಲಕ್ಷ್ಯ ಏನು ಅನ್ನೋದನ್ನ. ಯಾವುದು ಮೋಹಿಸುತ್ತೋ ಅದರ ಕಡೆ ಇವರ ಅಟ್ರಾಕ್ಷನ್ ಆಗಿದೆ. ಅದರಿಂದ ನನ್ನ ಕಡೆ ಅವರು ಅಶ್ರದ್ಧೆಯನ್ನ ಇಡ್ತಾರೆ. ಈ 3 ಗುಣಗಳ ವಿಕಾರಗಳಲ್ಲಿ ಕರಗೋದ ಕಾರಣ ಅವರ ವಿವೇಕ ದೃಷ್ಟಿ ಇದೆಯಲ್ಲ, ಅದು ಎಷ್ಟು ಸ್ಥೂಲವಾಗ್ಬಿಟ್ಟಿದೆ ಅಂತಂದ್ರೆ, ಅವರು ವಿಷಯಗಳ ಸಂಗ್ರಹಣೆ ಮಾಡೋದು ಮತ್ತೆ ಭೋಗಿಸೋದಲ್ಲದೆ ಜೀವನದ ಬೇರೆ ಯಾವುದೇ ಕರ್ತವ್ಯವನ್ನಾಗಿರಬಹುದು ಅಥವಾ ಲಕ್ಷ್ಯವನ್ನಾಗಿರಬಹುದು ತಿಳಿಯೋಕ್ಕಾಗದೇ ಇರೋಷ್ಟು ಸ್ಥೂಲವಾಗ್ಬಿಟ್ಟಿದ್ದಾರೆ. ಅಂದ್ರೆ ವಿವೇಕ ಅನ್ನೋದೇ ಹೊರಟೋಗ್ಬಿಟ್ಟಿದೆ ಅಂತ ಅರ್ಥ. ಯಾಕೆಂದ್ರೆ ಯಾವ ಜ್ಞಾನ ತಿಳುವಳಿಕೆ ಏನು ತಿಳ್ಕೊಳ್ಳೋದಿಲ್ಲ ಅಂದ್ಮೇಲೆ ವಿವೇಕ ಎಲ್ಲಿಂದ ಜಾಗೃತವಾಗುತ್ತೆ? ನಮ್ಮಲ್ಲಿ ಇದೆ, ಆದ್ರೆ ಅದು ನಿದ್ದೆ ಮಾಡ್ಬಿಟ್ಟಿದೆ ಅಂತ ಇಟ್ಕೊಳ್ಳಿ. ಅದನ್ನ ಎಚ್ಚರಿಸ್ಬೇಕಾಗಿರುವಂಥದ್ದು ನಮ್ಮ ಕರ್ತವ್ಯ. ಅದು ಹೇಗೆ ಎಚ್ಚರಗೊಳ್ಳುತ್ತೆ ಅಂತಂದ್ರೆ, ಈ ರೀತಿ ಧರ್ಮಗ್ರಂಥಗಳನ್ನ ಮತ್ತೆ ಭಗವಂತನ ವಿಚಾರಗಳಲ್ಲಿ ನಾವು ತೊಡಗಿದ್ದಾಗ ಅದು ಹೇಳುತ್ತೆ. ಆದ್ರೆ ಇಲ್ಲೇನಾಗ್ತಾ ಇದೆ, ನಾವು ವಿಷಯಗಳ ಹಿಂದೆ ಓಡ್ತಾ ಇದ್ದೀವಿ. ಅದನ್ನ ಸಂಗ್ರಹಣೆ ಮಾಡೋದು, ಅದನ್ನ ಭೋಗಿಸೋದು, ಇದರಲ್ಲೇ ನಮ್ಮ ಜೀವನವನ್ನ ಕಳೀತಾ ಇದ್ದೀವಿ ಹೊರತು ಜೀವನದ ಬೇರೆ ಯಾವ ಕರ್ತವ್ಯವನ್ನ, ಯಾವ ಲಕ್ಷ್ಯವನ್ನ ತಿಳ್ಕೊಳ್ಳೋದಕ್ಕಾಗದೇ ಇರುವಷ್ಟು ನಾವು ಸ್ಥೂಲರಾಗ್ಬಿಟ್ಟಿದೀವಿ. ಅಂದ್ರೆ ನಮ್ಮ ತಿಳುವಳಿಕೆ, ಬುದ್ಧಿ, ವಿವೇಕ ಅನ್ನೋದು ಅಷ್ಟು ಸ್ಥೂಲವಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು. ಇದು ಇದಕ್ಕೆ ಅರ್ಥ ಅಂತಂದ್ಬಿಟ್ಟು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.